ವಾಬ್ಲಿಂಗ್ ಆಗ್ತಾ ಇದೆ ಈ ರೋಡ್ಗೆ. ಓ ಏನೋ ಪ್ರಾಬ್ಲಮ್ ಆಗಿತ್ತು ಗೇರ್ದು. ಇವಾಗ ಊರ್ ಯಾಮಾರ್ ಇದ್ದಿದ್ರು ಟೀತ್ಗಳೆಲ್ಲ ಮುರಿದೋಗಿರವು. ಓ ಹೀರೋ, ಇದಕ್ಕೆ ಸ್ಲಿಪ್ಪರ್ ಕ್ಲಚ್ ಇದೆ ಗುರು, ನೋಡಿದ್ರಾ? ಹೌದು, ಬಂಕಲ್ಲಿ ಫೋನಲ್ಲಿ ಮಾತಾಡ್ಬಾರ್ದು ಅಂತೀರಾ, ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀರಲ್ಲ, ಏನಾಗಲ್ವಾ? ನಾನು ನೋಡ್ತಾ ಇದ್ದೀನಿ. ಕ್ಯಾಮ್ರಾ ನಂದೆ ಆನ್ ಆಗೈತೆ. ಹೈ ಕೂಲೆಂಟ್ ಟೆಂಪರೇಚರ್ ಅಂತ ಬರ್ತಾ ಇದೆ. ಹೆಂಗ್ ರುಬ್ಬಿದ್ದೀನಿ ಅಂದ್ರೆ ವಾರ್ನಿಂಗ್ ಬಡ್ಕೋತೈತೆ. ಮತ್ತೆ ಲೋ ಫ್ಯೂಯಲ್ ಬಂತು, ಕೊಟ್ಟಿದ್ರೆ ಹೆಚ್ಚು. ಇದು ಮಿನಿ ಸೂಪರ್ ಬೈಕ್ ಅಂತ ಹೋಗ್ತಾ ಇರುತ್ತೆ. ನಮಸ್ಕಾರ ಅನ್ಕೊಂಡಿಚಿವ ಎಲ್ರಿಗೂ. ಆಯ್ತು ಪೂಜೆ ನೆಕ್ಸ್ಟ್ ದಿನ ನೋಡಿ, ಫುಲ್ ಸ್ಟ್ರಾಂಗ್ ಆಗಿ ಮೆಣಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ಕಟ್ಟಿದೀವಿ. ನಮ್ಮ ವಿಸ್ಕಿನ ಓಡಿಸಿ ತುಂಬಾ ದಿನ ಆಗಿರೋದ್ರಿಂದ ಒಂದ್ ರೌಂಡ್ ಆಚೆ ಹೋಗೋಣ ಅನ್ಕೊಂಡಿದೀನಿ. ಸ್ವಲ್ಪ ಬಾಡ್ತಾ ಇತ್ತು. ವಿಸ್ಕಿ ಐ ಯು ರೆಡಿ? ಗೊತ್ತಿರೋದಿಷ್ಟೇ, ಹಾಸನ್ ಸೈಡ್ ಹೋಗೋಣ ಅನ್ಕೊಂಡಿದೀನಿ. ಟೋಟಲ್ ನನ್ಗೆ ಇವತ್ತು 3 to 4 hours ಟೈಮ್ ಇದೆ. ನಮಗೆ ಡೆಸ್ಟಿನೇಷನ್ ಮುಖ್ಯ ಅಲ್ಲ ಗುರು, ರೈಡ್ ಅಷ್ಟೇ ಮುಖ್ಯ. ಗಾಡಿ ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಈ ರೈಡಿಂಗ್ ಬೂಟ್ಸ್ಗೂ ಅಡ್ಜಸ್ಟ್ ಆಗಬೇಕು ಸ್ವಲ್ಪ. ಈ ರೈಡಿಂಗ್ ಬೂಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಸರಿಯಾಗಿ ತುದಿಯಲ್ಲಿ ಹಾಕಲಿಲ್ಲ ಅಂದರೆ ಗೇರ್ ಬೀಳಲ್ಲ. ಓ ಏನೋ ಪ್ರಾಬ್ಲಮ್ ಆಗಿತ್ತು ಗೇರ್ದು. ಇವಾಗ ಯಾಕೆ ಅಂದರೆ ಈ ರೈಡಿಂಗ್ ಬೂಟ್ನ ಮೇಲೆ ಇಟ್ಬಿಟ್ಟಿರ್ತೀವಲ್ಲ, ತೂಕ ಬಿದ್ದುಬಿಡುತ್ತೆ ಗೇರ್ ಮೇಲೆ, ಅವಾಗ ಕ್ಲಚ್ ಹಿಡಿದ್ಬಿಟ್ಟೆ. ಊರು ಯಾಮಾರ್ ಇದ್ದಿದ್ರು ಟೀತ್ಗಳೆಲ್ಲ ಮುರಿದೋಗಿರವು. ಕೆಲವರು ಮಾತ್ರ ಅರ್ಥ ಆಗುತ್ತೆ ಬಿಡಿ. ವಾಬ್ಲಿಂಗ್ ಆಗ್ತಾ ಇದೆ ಈ ರೋಡ್ಗೆ. 160 ಹೋಗ್ತಾ. ಹೀರೋ ಸಾಕಾದಾಗ ನುಗ್ಗುದ್ರಿ. ಸೊ ಈ ತರ ಜಂಕ್ಷನ್ಗಳಲ್ಲಿ ಹೀರೋ ಇದನ್ನ ತೋರಿಸ್ಬಿಟ್ರಪ್ಪ, ನಿಧಾನಕ್ಕೆ ಹೋಗ್ರಿ, ಆಮೇಲೆ ಹೈವೇಲ್ ಬೇಕಾದ್ರೆ ಆಟ ಆಡಿ. ಟ್ರಾಫಿಕ್ ಐತಲ್ಲ ಗುರು, ಜನ ಪಿಟಿ 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 ಅಂತವ್ರೆ. ಸೌಂಡ್ ಮಸ್ತಾಗಿ ಬರ್ತೈತೆ ಗುರು, ಸ್ಲೋ ಮಾಡಿದ್ರೆ ಪಟ್ರ 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 ಅಂತೈತೆ. ಫ್ಯೂಯಲ್ ವಾರ್ನಿಂಗ್ ಲೈಟ್ ಬಂತು, ಲೋ ಫ್ಯೂಯಲ್ ಲೆವೆಲ್, ಇಟ್ಸ್ ಓಕೆ. ಇದಕ್ಕೆ ಸ್ಲಿಪ್ಪರ್ ಕ್ಲಚ್ ಇದೆ ಗುರು, ಪಟ್ 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 ಅಂತ ಡೌನ್ ಶಿಫ್ಟ್ ಮಾಡ್ಬೋದು. ನೋಡಿ, ಕ್ಲಚ್ ಮುಟ್ಟದಂಗೆ ಗೇರ್ ಡೌನ್ ಮಾಡಿದ್ರು ಏನಾಗಲ್ಲ ಈ ಗಾಡಿ. ನೋಡಿ, ಟಾಪ್ ಗೇರಲ್ಲಿ ಹಾಕಿದ್ದೀನ, ಕ್ಲಚ್ಚೇ ಮುಟ್ಟದಂಗೆ, ನೋಡಿದ್ರಾ? ಕ್ಲಚ್ಚೇ ಮುಟ್ಟದಂಗೆ ಡೌನ್ ಶಿಫ್ಟ್ ಅಪ್ ಶಿಫ್ಟು. ರೆವ್ ಮ್ಯಾಚ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಒಂದು ರೋಡ್ ಇದೆ, ನಿಧಾನಕ್ಕೆ ಹೋಗೋಣ. ನಿಧಾನ ಅಂದ್ರೆ ಏನೊಂದು 120 130 ಅಷ್ಟೇ. ಫಾಸ್ಟ್ ಅಂದ್ರೆ 150 160. ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು, 130. ಯಾಕೋ 150 ಮೇಲೆ ಹೋದ್ರೆ ವಾಬ್ಲಿಂಗ್ ಬರ್ತಾ ಇದೆ. ಇಲ್ಲೊಂದು ಲಾರಿನೇ ರೋಡ್ ದಾಟಕ್ಕೆ ಬರ್ತಾ ಇದೆ. ಅವ್ರಿಗೆ ನಾವು ಹೋಗೋ ಸ್ಪೀಡ್ ಗೊತ್ತಾಗಲ್ಲ. ಲಾರಿ ಅವ್ರ ಮೊದಲೇ ಡೇಂಜರಸ್ ಸಪೋಸ್. ಓ ನಿಂಬೆಹಣ್ಣು ಬೇಕು ಅಂತ ಕ್ಲಚ್ಚು ಅಮುಕ್ತಾ ಇಲ್ಲ ನಾನು. ಹಂಗೆ ಡೌನ್ ಮಾಡ್ಬೇಕಾ? ಡೌನ್ ಆಗೋಯ್ತು. ಕ್ಲಚ್ ಹಿಡಿಯೋದು ಒಳ್ಳೆ ಪ್ರಾಕ್ಟೀಸೇ, ಬಟ್ ಏನೋ ಕಷ್ಟದಲ್ಲಿದ್ದೀರಾ ಅಂದರೆ
ಮಾಡ್ಕೋಬೋದು. ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಬರೋ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಓ ಫ್ಯೂಯಲ್ 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 ಹಾಕ್ಸ್ಬೇಕಪ್ಪ. ಈ ತರ ಚೆಚ್ಚಿದ್ರೆ ಫ್ಯೂಯಲ್ ಹಂಗೆ ಹೋಗ್ಬಿಟ್ಟಿರುತ್ತೆ. HP ಇದೆ, ಹೋಗ್ಲಿ ಹಾಕ್ಸೋಣ ಬನ್ನಿ. ಇಲ್ಲೇ ವಿಸ್ಕಿ ಸರ್ರೆ ಕುಡಿತಾವಳೆ. ಫುಲ್ ತುಂಬಿಸ್ಬಿಡ್ಬೇಡಿ, ಒಂಚೂರು ಗ್ಯಾಪ್ ಬಿಡಿ. ಹೌದು ಆಗ್ಬೇಕು, ಆ ಥರ ಕಾಸಿತ್ತು. ಈಗ ಅವನು ಹೆಂಗೆ ಬಿಟ್ಬಿಡ್ತೀನಿ ಇಲ್ಲಿ ಕೊಟ್ಟಿದ್ರೆ ಬಂಕರ್ ಒಳಗೆ ಬರ್ದು ಕರ್ಕೊಂಡು ಹೋಗ್ಬಿಡೋದು. ಸಾಕ್ಬಿಡಿ ಸಾಕ್ಬಿಡಿ. ಹಾಂ ಗಾಡಿ ಮುಂದೆ ಬಿಡಿ ಸರ್. ಬಿಡ್ತೇನೆ ರೀ. ಹೌದು, ಬಂಕಲ್ಲಿ ಫೋನಲ್ಲಿ ಮಾತಾಡಬಾರ್ದು ಅಂತೀರಾ, ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಏನಾಗಲ್ವಾ? ಇದೇ ಇರಬಾರ್ದು. ನನ್ನ ಮೇಲೆ ಆಣೆ ಇಟ್ಟು ಎಲ್ಲ ಇಲ್ಲೇ ಓಡಾಡ್ತಾವ್ರೆ, ನಾನು ನೋಡ್ತಾ ಇದ್ದೀನಿ. ಕ್ಯಾಮ್ರಾ ನಂದೆ ಆನ್ ಆಗೈತೆ. ನಾವ್ ಯಾರು ಫೋನ್ ಹಿಡ್ಕೊಂಡ್ಬಿಟ್ರೆ ಆಫ್ ಮಾಡ್ರಿ ಅಂತೀರಾ? ಇಲ್ವಲ್ಲ ಸರ್, ಇವಾಗ ನೀವ್ ಹೇಳಿಲ್ಲ ಅಷ್ಟೇ. ಕ್ಯಾಮ್ರಾ ಹೇಳಲ್ಲ ಬಿಡಿ ಸರ್, ಬೇಗ ಮಾಡ್ಕೊಡಿ ಸರ್, ಅದು ಇಂಪಾರ್ಟೆಂಟ್. ಯಾರೋ ಇಂಪಾರ್ಟೆಂಟು. ಸರಿ ಬನ್ರಪ್ಪ, ಬ್ಯಾಟ್ರಿ ಚೇಂಜ್ ಮಾಡಿ ಆಯಿತು, ಒಂದು ಸಣ್ಣ ಬ್ರೇಕ್ ಕೊಟ್ಟು ಆಯಿತು. ಇನ್ನೊಂದು 20 ನಿಮಿಷ ಎಷ್ಟು ದೂರ ಹೋಗ್ತೀವೋ ಹೋಗಿ ಚೆನ್ನಾಗಿ ನೀರ್ಗೀರು ಕುಡ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೋಗ್ಬೇಕು. ಗಾಳಿ ಹೆಂಗೆ ಹೊಡಿತೈತೆ ಗೊತ್ತಾ ಮೈಗೆ? ಸ್ವೆಟ್ ಆಗಿತ್ತಲ್ಲ, ಮಸ್ತಾಗಿದೆ. ಯಾವುದಪ್ಪ ಇದು, ಇನ್ನೊಂದು ಟೋಲ್ ಸಿಗ್ತಲ್ಲ ಅಂತ ನೋಡಿದ್ರೆ ಬೆಳ್ಳೂರು ಕ್ರಾಸ್ ಗುರು, ಇನ್ನೇನು ಚುಂಚನಗಿರಿ ಹತ್ತತ್ರ. ಸೊ ಆಲ್ಮೋಸ್ಟ್ ಒಂದು 95 ಕಿಲೋಮೀಟರ್ಸ್ ಬಂದಿದ್ದೀನಿ ಮನೆಯಿಂದ. 1 hour 59 minutes, ಆಲ್ಮೋಸ್ಟ್ 2 hours ತೋರಿಸ್ತಾ ಇದೆ. ನೋಡೋಣ. ಮತ್ತೆ ಗ್ಲೌಸ್ ತೆಗಿಬೇಕು. ಅದಕ್ಕೂ ಮುಂಚೆ ಗ್ಯಾಪ್ ಸಿಕ್ತಾಗೆಲ್ಲ ಗಾಡಿಯಿಂದ ಕೆಳಗೆ ಇಳಿದ್ಬಿಡ್ಬೇಕು. ಇದೆಲ್ಲ ಹಿಡ್ಕೊಂಬಿಟ್ಟೈತೆ ಗುರು. ಹೈ ಕೂಲೆಂಟ್ ಟೆಂಪರೇಚರ್ ಅಂತ ಬರ್ತಾ ಇದೆ. ಚೆನ್ನಾಗಿ ರುಬ್ಬಾಕ್ಬಿಟ್ಟಿದ್ದೀನಿ ಗೆಳೆಯರೇ. ಹೆಂಗೆ ರುಬ್ಬಿದ್ದೀನಿ ಅಂದರೆ ಯಾಕೋ ಗೊತ್ತಿಲ್ಲ, 170 ಮೇಲೆ ಹೋಗ್ತಾ ಇಲ್ಲ. ಓಹ್, ನಿನ್ಗೆ ಅದು ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು. ಓಕೆ, ಕೂಲ್ ಆಗಮ್ಮ. KTM ಅಲ್ಲಿ ಇನ್ನೊಂದು ಇಶ್ಯೂ ಏನಂದರೆ ಹೆವಿ ಹೀಟ್ ಆಗುತ್ತೆ, ಅದು ಗೊತ್ತಿರೋ ವಿಷಯನೇ. ಹೆವಿ ಹೀಟ್ ಆಗಿಬಿಟ್ರೆ ಸ್ಟಾರ್ಟ್ ಆಗಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಡೋಣ. ಫುಲ್ಲು ವಾರ್ನಿಂಗು ಬಡ್ಕೋತೈತೆ, ಹೈ ಕೂಲೆಂಟ್ ಟೆಂಪ್ರೇಚರ್ ಅಂತ. ನೋಡಿ ಸ್ನೇಹಿತರೆ, ಇವಾಗ ಆಲ್ರೆಡಿ ಒಂದು ಫುಲ್ ಟ್ಯಾಂಕ್ ಹಾಕ್ಕೊಂಡು ಬೆಳ್ಳೂರು ಕ್ರಾಸ್ ಹತ್ರ ಹೋಗಿ ಬರ್ತಾ ಇದ್ದೀನಿ. ಮತ್ತೆ ಲೋ ಫ್ಯೂಯಲ್ ಬಂತು. ಮೈಲೇಜು ನನ್ನ ಪ್ರಕಾರ ಏನೊಂದು 15-16 ಕೊಟ್ಟಿದ್ರೆ ಹೆಚ್ಚು. ಇದನ್ನು ಮೇಂಟೈನ್ ಮಾಡೋದು ಒಂದೇ, ಒಂದು ಸೂಪರ್ ಬೈಕ್ ಮೇಂಟೈನ್ ಮಾಡೋದು ಒಂದೇ, ಫ್ಯೂಯಲ್ ಕನ್ಸಂಪ್ಷನಲ್ಲಿ. ಅಫ್ಕೋರ್ಸ್ ಗುರು, ಇದು ಮಿನಿ ಸೂಪರ್ ಬೈಕೆ, ಮಸ್ತಾಗಿ ಹೊಡಿಯುತ್ತೆ 150 ತನಕ. 170 ಮೇಲೆ ಸ್ವಲ್ಪ ಹಿಂಸೆ, 150 ತನಕ ಝೂಮ್ ಅಂತ ಹೋಗ್ತಾ ಇರುತ್ತೆ. ಸದ್ಯಕ್ಕೆ ಮತ್ತೆ ಹೈ ಕೂಲೆಂಟ್ ಪ್ರಾಬ್ಲಮ್ ಬರಲಿಲ್ಲ ಅಂದರೆ ಸಾಕು, ಗಾಡಿ ಸ್ಟಾರ್ಟ್ ಆದರೆ ಸಾಕು. ಓಕೆ, ಹೊರಡೋಣ.